ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಬೇಗ ಎದ್ದಿದ್ದೆ ನಾನು, ಒಂದು 6 ಗಂಟೆಗೆಲ್ಲ. ಊರಿಗೆ ಹೋಗೋದಿತ್ತು ಇವತ್ತು. ಸೊ ಪ್ಲಾನ್ ಮಾಡ್ತಾ ಇದ್ವಿ ಹಬ್ಬಕ್ಕೆ ಊರಿಗೆ ಹೋಗೋಣ ಮಡಿಕೇರಿಗೆ ಅಂತ ಅಂದ್ಬಿಟ್ಟು. ಅಮ್ಮನ ಮನೆಗೆ ಹೋಗಕ್ಕೆ ಆಗ್ಲಿಲ್ಲ ಈ ಸತಿ, ಅದೇ ಬೇಜಾರು. ಇರ್ಲಿ, ಈ ತರ ನಾನು ರಂಗೋಲಿ ಬಿಡ್ತಾ ಇದ್ದೆ. ನನ್ನ ರಂಗೋಲಿ ಡಿಸೈನ್ಸ್ ನಿಮ್ಗೆ ಇಷ್ಟ ಆದ್ರೆ ಯಾವ ತರ ಸಿಂಪಲ್ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಒಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಹೇಳ್ದಂಗೆ ರಂಗೋಲಿ ನೀನು ಎಕ್ಸ್ಪರ್ಟ್ ಅಲ್ಲ, ಏನೇ ಒಂದೇನಾದ್ರೂ ಅಷ್ಟೇನೆ ಇನ್ನೊಬ್ರಿಂದ ನೋಡಿ ಮಾಡಿನೇ ನಾವು ಕೂಡ ಕಲಿಯೋದು. ಸೊ ನಾನು ಇದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಅನ್ಕೊಳ್ತೀನಿ, ಅವರೊಂದು ಸಿಂಪಲ್ ಆರ್ಟ್ ತರ ತೋರಿಸ್ತಾ ಇದ್ರು, ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗಾಗಿ ಮಾಡ್ಬಿಟ್ಟು ಹಾಗೆ ನಿಮ್ಗೂ ಕೂಡ ತೋರ್ಸೋಣ, ಯೂಸ್ ಆಗುತ್ತೆ ಅಲ್ವಾ ಅಂತ ವಿಡಿಯೋ ಮಾಡ್ತಿರೋದಿದ್ದು. ಒಂದು ಪೆನ್ಸಿಲ್ ಅಥವಾ ಪೆನ್ನಿಂದ ಇಷ್ಟೆಲ್ಲ ಡಿಸೈನ್ಸ್ ಮಾಡಕ್ಕೆ ಸಾಧ್ಯ ಆಯ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಪೆನ್ಸಿಲ್ ಬ್ಯಾಕ್ ಸೈಡ್ ಇಂದ ಇದನ್ನ ಮಾಡಿದ್ದು. ಕಲರ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ಬೇಕಾದ್ರೆ ಹಾಕೊಳ್ಬಹುದು. ನಾನು ಪಿಂಕ್ ವಿತ್ ಯೆಲ್ಲೋ ಗ್ರೀನ್ ಕಾಂಬಿನೇಷನ್ ಹಾಕಿದ್ದೀನಿ. ನಾನು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ, ಎತ್ತಾ ಎತ್ತಿತ್ತು, ಲೇಟ್ ಆಯ್ತು. ಸೊ ಅಷ್ಟೇ ಏನು ಮರ್ಚಿರ್ಲಿಲ್ಲ. ನಾನೆಲ್ಲ ಸ್ನಾನ ಮಾಡಿ ಬಂದಿದ್ನಲ್ಲ, ಅವಳು ಮಲ್ಕೊಂಡು ಹಾಲು ಕುಡಿತಾ ಇದ್ಲು. ನಾನೆಲ್ಲ ಬೇಗ ಬೇಗ ಎಲ್ಲ ಕಸ ಗುಡಿಸಿ ಇನ್ನೊಂದೆಲ್ಲ ಒರೆಸಿ ಊರಿಗೆ ಬೇರೆ ಹೊರಡ್ಬೇಕಿತ್ತು, ಟೈಮ್ ಆಗಿತ್ತು. ಸೊ ಬನ್ನಿ ಮಾಡೋಣ. ಎಲ್ಲ ಆಯ್ತು, ಯಾಕೆಂದ್ರೆ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತಲ್ಲ, ಹಾಗಾಗಿ ವಿಡಿಯೋಸ್ ಮಾಡಲಿಲ್ಲ ಏನು. ಇನ್ನು ಊರಿಗೆ ಬೇರೆ ಹೊರಡ್ಬೇಕಿತ್ತಲ್ಲ, ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ಬ್ಯಾಗಿಗೆಲ್ಲ ಅವ್ರಿಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಡ್ತಿದ್ರು. ಪೂಜೆ ಈ ಥರ ಆಗಿದೆ ನೋಡಿ. ಕಿಚನ್ಗೆ ಹೋಗಿ ಅವಳಿಗೆ ಹಾಲು ಬಗ್ಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ನೋಡಿ, ಇಲ್ಲಿ ರಂಗೋಲಿ ಪೂರ್ತಿ ಕೈಯಲ್ಲಿ ಒರೆಸ್ಬಿಟ್ಟು ಎಲ್ಲ ಮೈಕ್ ಸವರ್ಕೊಂಡಿದ್ಲು. ಮಾಡಿಬಿಟ್ಟು ಏನು ನಾನು ಮಾಡಿಲ್ಲ ಅನ್ನೋ ಥರ ಆರಾಮ್ಸೆ ಮಲ್ಕಿದ್ದಾಳೆ ನೋಡಿ. ಅಲ್ಲಿ ನಾನು ಈ ಥರ ರೆಡಿ ಆಗಿದ್ದೆ, ಸಿಂಪಲಾಗಿ ರೆಡಿ ಆಗಿದ್ದೆ, ಯಾಕೆಂದರೆ ಊರಿಗೆ ಹೋಗೋದಲ್ವ. ನಾನು ನಿಮ್ಗೆ ಹೇಳ್ದಂಗೆ ನನಗೆ ಜರ್ನಿ ಅಂದರೆ ಸ್ವಲ್ಪ ದೂರ. ಸೊ ಹಾಗಾಗಿ ಸಿಂಪಲಾಗಿ ರೆಡಿ ಆಗಿದ್ದೆ ನಾನು. ಬಂದಾಗ ಕೈಗೆ ತುಂಬ ಜಾಸ್ತಿನೇ ಹಾಕ್ಸ್ಕೊಂಡು ಬಂದಿದೆ ಅಂತ ನಾನು ನಿಮಗೆ ತೋರಿಸಿದ್ದೆ. ಇನ್ನು ಟ್ರಾವೆಲ್ ಮಾಡೋದಲ್ವಾ, ಬ್ಯಾಗ್ ಬೇರೆ ಇಟ್ಕೊಳ್ಬೇಕು, ಇನ್ನು ಯುಕ್ತನ್ ಬೇರೆ ಒಂದು ಕೈಲಿ ಇಟ್ಕೊಳ್ಬೇಕಲ್ಲ. ಸೊ ಹಾಗಾಗಿ ನಾನು ಬಳೆನ ಸ್ವಲ್ಪ ಅರ್ಧ ತೆಗೆದಿಟ್ಕೊಂಡಿದ್ದೆ, ಇಲ್ಲಿ ಬಂದು ಮಡಿಕೇರಿಯಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು. ಮಳೆ ಏನು ಬರೋ ಥರ ಇರಲಿಲ್ಲ, ಬಿಸಿಲಾಗಿತ್ತು. ಹೋಗೋ ಟೈಮ್ಗೆ ರಂಗೋಲಿನೆಲ್ಲ ಅಳಿಸ್ಬಿಟ್ಟಿದೆ, ಅದೊಂದು ಬೇಜಾರಾಯ್ತು ನನಗೆ. ಯಾಕೆಂದರೆ ಕಷ್ಟಪಟ್ಟು ಹಾಕಿತ್ತು ಅಲ್ವಾ, ಮಕ್ಕಳು ಬೇರೆ ಗೊತ್ತಾಗೋದಿಲ್ಲ. ಫೈನಲಿ ಆಗಷ್ಟೇ ಬಸ್ ಸಿಕ್ತು ನಮಗೆ. ಹೋಗಿದ ತಕ್ಷಣ ಬಸ್ಸು ವೇಟಿಂಗಲ್ಲಿ ಇತ್ತು. ಹೊರಟ್ವಿ ನಾವು. ನಮ್ಮ ಮನೆಯವರು ಹಿಂದೆ ಬೈಕಲ್ಲಿ ಹೊರಟಿದ್ರು. ಫೈನಲಿ ನಾವು ಮಡಿಕೇರಿ ರೀಚ್ ಆದ್ವಿ. ಟ್ರಾವೆಲ್ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಗ್ಬಿಡುತ್ತೆ. ಯಾಕೆಂದರೆ ಮಕ್ಕಳು ನೋಡ್ಕೊಂಡು ಟ್ರಾವೆಲ್ ಮಾಡೋದು ಅಂತ ಅಂದರೆ ಅಷ್ಟು ಈಸಿ ಅಂತ ಅಲ್ಲ. ಇನ್ನು ಇದು ಸಂಜೆ ಹಂಗೆ ನಾನು ಬ್ಲಾಗ್ ಕಂಟಿನ್ಯೂಷನ್ ಮಾಡ್ತಿರೋದು. ಇದು ಆಲ್ರೆಡಿ ನಾವು ಮನೆಗೆ ಬಂದು ಎಲ್ಲ ಆರಾಮ್ಸೆ ರೆಸ್ಟ್ ಮಾಡಿ ಸ್ವಲ್ಪ ಹೋಗಿ ಹೊರಗಡೆ ಏನಾದರೂ ಒಂದು ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೊರಟಿದ್ವಿ ನಾವು. ವ್ಯೂ ನೋಡ್ಬೋದು, ಎಷ್ಟು ಪೂರ್ತಿ ಹಿಮ ಎಲ್ಲ ಕಟ್ಬಿಟ್ಟಿತ್ತು.
ಗೋಬಿ ಎಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ಬಿಟ್ಬಿಟ್ಟು ಬಂದಿದ್ವಿ ಮಳೆ ಇರೋ ಕಾರಣದಿಂದ. ಅವಳು ಬಂದಿದ ತಕ್ಷಣ ಟಯರ್ಡ್ ಆಗಿರೋದ್ರಿಂದ ಮಾಡ್ಕೊಂಡ್ಬಿಟ್ಟಿದ್ಲು. ನಾನು ನಮ್ಮ ಮನೆಯವರಿಬ್ಬರೇ ಹೋಗಿದ್ವಿ. ನೋಡ್ಬೋದು ನಾನು ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡಿದ್ದು. ಫುಲ್ಲು ಮಳೆ ಎಲ್ಲ ಬರ್ತಿತ್ತು, ಪಕ್ಕ ಎಲ್ಲ ಹಿಮ ತುಂಬಿಕೊಂಡಿತ್ತು. ಮಡಿಕೇರಿ ವೆದರ್ ಅಂತ ಅಂದರೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಸಂಜೆ ಹಂಗೆಯಲ್ಲಿ ಮನೆ ಪಕ್ಕ ಒಂದು ಚೌಡೇಶ್ವರಿ ಟೆಂಪಲ್ ಇದೆ, ಅಲ್ಲಿ ಗೌರಿನ ಕೂರಿಸ್ತಾರೆ. ಹಾಗಾಗಿ ನಾನು ರೆಡಿ ಆಗಿದ್ದೆ. ತುಂಬಾ ಟೈಮ್ ಆಗಿತ್ತು ಸೀರೆನ ಉಟ್ಟಿ. ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ನನಗೆ ಸ್ಯಾರಿಗಳಂದ್ರೆ ತುಂಬಾನೇ ಇಷ್ಟ. ಅದೇ ತರ ಮೇಕಪ್ ಸ್ವಲ್ಪ ಕಡಿಮೆ ಇರ್ಬೇಕು ಅಂತ ಅಂದ್ರೆ ಅದು ಕೂಡ ಇಷ್ಟ. ಗೌರಿದು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಫೋಟೋಸ್ ತೆಗ್ದಿದ್ದೇನು, ವಿಡಿಯೋಸ್ ಏನು ಮಾಡಲಿಲ್ಲ ಅಲ್ಲಿ.